ನಮ್ಮ ಅಕ್ಕ ಭಾವ ನಿಮಗೆ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಬಿಟ್ರು. ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಂತ ನಂಗೆ ಗೊತ್ತು. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ಕೊತೀನಿ. ಏನ್ ಬೇಕ್ರೆ ನೀವು? ಅವ್ರನ್ನೇನ್ ನಾವ್ ಇವತ್ತಿಂದ ನೋಡ್ತಾ ಇದ್ದೀವ? ಅವ್ರು ಯಾವಾಗ್ಲೂ ಮಾತಾಡೋದೇ ಹಾಗೆ. ಇನ್ನೊಬ್ರಿಗೆ ನೋಯಿಸಿದ್ರೆ ಅವ್ರಿಗೇನೋ ಖುಷಿ. ಅದಕ್ಕೆ ನೀವ್ಯಾಕೆ ನಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀರಿ? ನಿಮ್ಮನ್ನ ಕ್ಷಮಿಸೋ ಅಷ್ಟು ದೊಡ್ಡವಳಲ್ಲ ನಾನು. ಯಾರ ಬಗ್ಗೆನೂ ನನ್ನ ಮನ್ಸಲ್ಲಿ ಬೇಜಾರಿಲ್ಲ ಬೇಕ್ರೆ. ಶುಭ ಕಾರ್ಯ ಮಾಡ್ತಾ ಇದ್ದೀವಿ, ಶುಭ ಆಗ್ಬೇಕಷ್ಟೆ. ಸರಿ ಅಮ್ಮ. ಓ ನಮಸ್ಕಾರ. ನಮಸ್ಕಾರ ವೀರಣ್ಣ ಅವ್ರೆ. ನೀವು ಯಾವಾಗ ಬಂದ್ರಿ? ನೀವು ಮಾತು ಶುರು ಮಾಡಿದ್ರಲ್ಲ ಅವಾಗ್ಲೇ ಬಂದು ನಿಂತ್ಕೊಂಡ್ಬಿಟ್ಟೆ. ನಾನೇನಾದ್ರೂ ತಪ್ಪಾಗಿ ಮಾತಾಡ್ದೆ? ಎಲ್ಲಾದ್ರೂ ಉಂಟಾ? ಏನಿಲ್ಲ. ಒಳ್ಳೆ ಕಾರ್ಯ ಆಗ್ಬೇಕು ಅಂದ್ರೆ ಎಲ್ಲ ಒಳ್ಳೆ ಮನಸ್ಸಿನವರೇ ಇಲ್ಲಿರ್ಬೇಕು. ಬಟ್ಟೆ ಎಷ್ಟು ಚಂದ ಹಾಕೊಂಡ್ರೇನು, ಮನಸ್ಸು ಚೆನ್ನಾಗಿರ್ಬೇಕು. ಮುಖ್ಯವಾಗಿ 4 ಒಳ್ಳೆ ಮನಸ್ಸಿದ್ರೆ ಸಾಕು, ಕಾರ್ಯಕ್ರಮ ಯಶಸ್ವಿ ಆಗತ್ತೆ. ನೀವು ಮಾತಾಡ್ತಾ ಇರೋದು ಸರಿಯಾಗಿದೆ. ಕಾರ್ಯಕ್ರಮ ಮುಂದುವರ್ಸೋಣವಾ? ನೀವು ಚಿಂತೆ ಮಾಡಬೇಡ್ರಿ, ನಡ್ರಿ, ಎಲ್ಲ ಸರಿ ಹೋಗುತ್ತೆ. ನನ್ನ ತಂಗಿ ನಿಶ್ಚಿತಾರ್ಥನ ಜೊತೆಲಿದ್ದು ನಡೆಸ್ಕೊಡಿ. ಅಚ್ಚು, ಅಚ್ಚುಮ್ಮ, ಅತ್ಗೆ ತಗೊಮ್ಮ ಕಾಫಿ. ಆಮೇಲೆ ನೀನ್ ಕೆಳಗಡೆ ಎಂಗೇಜ್ಮೆಂಟ್ ಬಂದ್ಬಿಟ್ರೆ ಆಮೇಲೆ ಏನು ಕುಡಿಯಕ್ಕಾಗಲ್ಲ. ತಗೋ. ಕುಡಿ ಅಚ್ಚು. ಅಮೋರೆ, ಅಮೋರೆ, ನೀವು ಕಾಫಿ ಏನು ಕೊಟ್ರಿ? ಅಚ್ಚುಮ್ಮವ್ರ ಕಾಫಿ ಏನು ಕುಡಿಬಾರ್ದು. ಕಾಫಿ ಕುಡಿಯಂಗಿಲ್ಲ, ಯಾಕೆ? ಅದು ಅಂದ್ರೆ ಅಮ್ಮೋರು ಕಾಫಿ ಕುಡಿದ್ರೆ ಸ್ಕಿನ್ ಹಾಳಾಗ್ಬಿಡುತ್ತೆ ಅಂತ ಆಫೀಸಲ್ಲಿ ಯಾರೋ ಅಮ್ಮವ್ರಿಗೆ ಹೇಳ್ತಾ ಇದ್ರು. ಅದಕ್ಕೆ ಕಾಫಿ ಕೊಡ್ಬಿಡಿ ಅಂತ ಹೇಳಿದೆ. ಅಮ್ಮೋರೆ, ನಾನು ಹೇಳ್ತಾ ಇರೋದು ಸರಿ ಇದೆ ಅಲ್ವಾ? ಆಫೀಸಲ್ಲಿ ಯಾವತ್ತು ಹೇಳ್ತಾ ಇದ್ರಲ್ಲ ಕುಡಿಬಾರ್ದು ಕಾಫಿ ಅಂತ. ಅತ್ತಿಗೆ, ಇವನು ಯಾವಾಗ್ಲೂ ಹೀಗೆ ಅತ್ತಿಗೆ. ಇವನ್ ತಪ್ಪಲ್ಲ ಅತ್ತಿಗೆ, ಅಣ್ಣನ್ ತಪ್ಪು. ಪರ್ಸ್ನಲ್ಲಿ ನನ್ ಜೊತೆ ಇರುವಂತ ಯಾವಾಗ ಅಣ್ಣ ಅಪಾಯಿಂಟ್ ಮಾಡಿದ್ರು ಇವನ್ನ, ಮುಗ್ದೋಯ್ತು ನನ್ ಕತೆ.
ಏನು ತಿನ್ನಕ್ ಬಿಡಲ್ಲ, ಖಾರ ತಿನ್ನಕ್ ಬಿಡಲ್ಲ, ಕಾಫಿ ಟೀ ಕುಡಿಯಕ್ ಬಿಡಲ್ಲ, ಏನಕ್ಕೂ ಬಿಡಲ್ಲ. ನನ್ ಸ್ವತಂತ್ರನೇ ಹೊರಟೋಗಿದೆ ನನ್ಗೆ. ಪ್ರತಿ ಮಾತಲ್ ಸಿಕ್ಸರ್ ಹೊಡಿತಾ ಇರ್ತಾನೆ, ಸಚಿನ್ ತರ. ಅದ್ಕೆ ಕೆಳಗಡೆ ಏನೋ ಜಗಳ ನಡೀತಿತ್ತಲ್ಲ, ಏನಾಯ್ತು ಅದ್ಕೆ? ಅದು ನಿಮ್ಮ ಅಕ್ಕ ಕಣಮ್ಮ. ಅವ್ರಿಗೂ ನಿಮ್ಮ ಅಣ್ಣಂಗೂ ಮಾತಿನ ಯುದ್ಧ ನಡೀತಿತ್ತು ಜೋರಾಗಿ. ಅವರಿಬ್ರು ಏನಾದ್ರೂ ಒಂದ್ ಕಡೆ ಸೇರಿದ್ರೆ ಯುದ್ಧ ನಡೆದೇ ನಡೆಯತ್ತೆ ಅಂತ ಇಡೀ ಊರ್ಗೆ ಗೊತ್ತು. ನಿಮ್ಮ ಅಕ್ಕ ಏನು ಕಮ್ಮಿ ಇಲ್ಲ, ಮಾತಲ್ಲಿ ಚಾಕುನೇ ಹಿಡ್ಕೊಂಡ್ಬರ್ತಾರೆ ಚುಚ್ಚಕ್ಕೆ. ನನಗೂ ಆ ಅನುಭವ ಆಗಿದೆ. ನಿನ್ ತಂಗಿ ಎಂಗೇಜ್ಮೆಂಟ್ ಮಾಡ್ತಿದ್ದೆ ಅಲ್ವಾ? ಜೊತೆಲಿ ನಿಂದು ಒಂದು ಎಂಗೇಜ್ಮೆಂಟ್ ಆಗ್ಲಿ ಬಿಡು, ಅಲ್ವೇನ್ರಿ? ಹೌದೌದು, ನೀನ್ ಹೇಳಿದ ಮೇಲೆ ಮುಗಿದೋಯ್ತು. ಅಕ್ಕ ಏನಕ್ಕ ಮಾತಾಡ್ತಾ ಇದೆಯಾ ನೀನು? ಇನ್ನೇನು ಇಷ್ಟು ವರ್ಷ ಆದ್ರೂ ಮಕ್ಕಳಿಲ್ಲ, ಮರಿ ಇಲ್ಲ. ಸರಿ ಅಕ್ಕ, ಹಾಗಾದ್ರೆ ನಿಮ್ ಮನಸ್ಸಿಗೆ ಇದರಿಂದ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ನೋಡು ಸುಮತಿ ಒಂದು ಒಳ್ಳೆ ಗಂಡು ನೋಡು, ಒಳ್ಳೆ ಮುಹೂರ್ತದಲ್ಲಿ ಸುಮತಿಗೆ ಇನ್ನೊಂದು ಮದುವೆ ಮಾಡೋಣ. ಏನ್ ಮಾತು ಅಂತ ಆಡ್ತೀಯ? ಎಲ್ಲಾದ್ರೂ ಉಂಟೇನೋ ಇದು? ನಮ್ಮಿಬ್ರಲ್ಲಿ ಯಾರಿಗೆ ಕೊರತೆ ಇದೆ ಅನ್ನೋದನ್ನ ತಿಳ್ಕೊಳ್ಳದೆ ನನಗೆ ಎರಡನೇ ಮದುವೆ ಮಾಡಕ್ ಹೋಗ್ತಾ ಇದ್ದೀರಾ? ನಮ್ಮ ವಂಶದಲ್ಲಿ ಎಷ್ಟು ಜನ ಎರಡನೇ ಮದ್ವೆ ಆಗಿಲ್ಲ, ನೀನೇನೋ ಮದ್ವೆ ಅಂದ್ರೆ ಮುಖ ಮುರಿತಾ ಇದ್ಯಾ? ಅಮ್ಮೋರೆ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವ್ರ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ಫಂಕ್ಷನ್ ಕರೆದ್ರು ಅಂತ. ಅಂದ್ರೆ ಗೊತ್ತಿದ್ದು ಯಾಕೆ ಕರೆದ್ರು? ಶಂಕ್ರು, ನಾನು ಇವ್ರ ಅಣ್ಣಂಗೆ 1000 ಸರ್ತಿ ಇದನ್ನೇ ಕೇಳಿದ್ದೀನಿ. ನೀವೇ ಕರೆಸ್ತೀರಿ, ನೀವೇ ಜಗಳ ಮಾಡ್ಕೋತೀರಿ ಯಾಕೆ ಅಂತ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಕರೀದೇ ಇದ್ದು ಬಯಸ್ಕೊಳ್ಳೋದಕ್ಕಿಂತ ಕರೆದು ಬಯಸ್ಕೊಳ್ಳೋದು ವಾಸಿ ಅಂತಾರೆ. ಅದು ಅಲ್ಲದೆ ಅವರು ನಮ್ಮ ಕುಟುಂಬದ ಹಿರಿಯರು. ಇವತ್ತು ಬಂದ್ರು, ಜಗಳ ಮಾಡ್ಕೊಂಡ್ರು, ಹೊರಟೋದ್ರು. ಹಾಗಿದ್ರೆ ಅವ್ರು ಹೊರಟೋದ್ರ ಅದ್ಕೆ? ಅಂದ್ರೆ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗೋಯ್ತಾ? ಇಲ್ಲಮ್ಮ, ಅದು ಸಾಧ್ಯನೇ ಇಲ್ಲ. ಇದು ನಿಮ್ಮ ಅಣ್ಣ ಏರ್ಪಾಡು ಮಾಡಿರೋ ನಿಶ್ಚಿತಾರ್ಥ. ಅವ್ರು ಯಾರನ್ನು ನಂಬಿ ಏನೂ ಮಾಡಲ್ಲ. ಅವ್ರು ಯಾವಾಗ್ಲೂ ಏನ್ ಹೇಳ್ತಿರ್ತಾರೆ ಗೊತ್ತಾ? ನಂಬಿರೋ ದೇವ್ರು ನನ್ನ ಕೈ ಬಿಡಲ್ಲ ಅಂತಿರ್ತಾರೆ. ಹಾಗೆ ಏನೇ ಆದ್ರೂ ನಿಶ್ಚಿತಾರ್ಥ ಮಾತ್ರ ನಿಲ್ಲಲ್ಲ. ಅಮ್ಮೋರೆ, ನೀವು ಹೇಳ್ತಾ ಇರೋದು ಸರಿ ಇದೆ. ಯಾರು ಏನೇ ಅಡ್ಡಿ ಆತಂಕ ಮಾಡೋದಕ್ಕೆ ಬಂದ್ರು ಈ ನಿಶ್ಚಿತಾರ್ಥ ನಡೆಯುತ್ತೆ, ನಡಿಬೇಕು ಅಮ್ಮೋರೆ. ನಡೆಸ್ತಾರೆ, ನಮ್ಮ ಯಜಮಾನ್ರು ಈ ನಿಶ್ಚಿತಾರ್ಥನ ನಡೆಸ್ತಾರೆ. ಅವರೇನೋ ಹಾಗಂದ್ರು ಸರಿ, ಆದ್ರೆ ನನ್ನ ಮನಸ್ಸಿನ ತುಂಬಾ ಭಯ ಇದೆ. ಯಾಕಂದ್ರೆ ಅವ್ರ ಅಕ್ಕ ಭಾವನ ನಾನು ಇವತ್ತಿಂದ ನೋಡ್ತಾ ಇಲ್ಲ. ಕೋಪ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಹೋಗಿರೋರು ಯಾವ ಗಳಿಗೆಯಲ್ಲಿ ಬೇಕಾದ್ರೂ ವಾಪಸ್ ಬರ್ಬೋದು, ಮತ್ತೆ ಜಗಳ ಶುರು ಮಾಡ್ಬೋದು. ಮನಸ್ಸು ಮಾಡಿದ್ರೆ ನಿಶ್ಚಿತಾರ್ಥ ನಿಲ್ಸೋ ಮಟ್ಟಕ್ಕೂ ಹೋಗ್ಬಿಡ್ಬೋದು.